ನನ್ಗೆ ಯಾಕೋ ಇನ್ನೂ ಡೌಟು, ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ. ನೀನೇ ತಾನೇ ಹೇಳಿದ್ದು ಸುಳ್ಳು ಹೇಳಿದ್ರೆ ನಂಬೋ ರೀತಿ ಇರ್ಬೇಕು ಅಂತ. ಅದಕ್ಕೆ ತಲೆ ಮೇಲೆ ಹೊಡ್ದಂಗೆ ಸತ್ಯ ಹೇಳ್ದೆ. ಅವರಿಬ್ರು ಅವತಾರ ನೋಡ್ಬೇಕಾಗಿತ್ತು. ನನ್ಗೆಷ್ಟು ಸಿಟ್ಟು ಬರ್ತಾ ಇತ್ತು ಗೊತ್ತಾ? ಅವಳು ಹೀಗೆ ಬಿಟ್ರೆ ಮನೇಲಿ ಎಲ್ರು ಅಧಿಕ ಪ್ರಸಂಗಿ ಮಾಡ್ಬಿಡ್ತಾಳೆ. ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಹೌದು ಪವ, ಇದ್ರ ಬಗ್ಗೆ ನೀವು ನಿರ್ಧಾರ ತಗೊಳ್ಳೇಬೇಕು. ಅಲ್ಲ, ಮೊದಲು ನಮ್ಮಕ್ಕ ಏನೇ ಮಾಡೋದಕ್ಕೂ ನಿಮ್ಗೆ ಎದುರ್ಕೋತಾ ಇದ್ರು. ಈಗ ಆ ಮೀನಮ್ಮನ ಮಾತು ಕೇಳ್ಕೊಂಡು ಮಕ್ಕಕ್ಕೆ ಇಟ್ಟೆಲ್ಲ ಹಚ್ಕೊಂಡು ಓಡಿರ್ತಾವ್ರೆ. ಅಲ್ಲ, ಹಿಂಗೆ ಆಗ್ಬಿಟ್ರೆ ಮುಂದೊಂದ್ ದಿನ ಮೀನಮ್ಮನ ಮಾತು ಕೇಳ್ಕೊಂಡು ಪ್ಯಾಂಟ್ ಶರ್ಟ್ ಹಾಕೊಂಡು ಊರ್ ತುಂಬ ಓಡಿರ್ಬಿಟ್ರೆ ಅಯ್ಯೋ ಚೆನ್ನಾಗಿರಲ್ಲ. ಏಯ್ ತಲೆ ಹರಟೆ, ಇಲ್ದೇ ಇರೋ ಐಡಿಯಾನ ನೀನ್ ಅವಳು ಕೊಡ್ಬೇಡ. ಹಾಗೇನಾದ್ರೂ ಆದ್ರೆ ಅದೇ ಹಿಟ್ಟನ್ನು ತಗೊಂಡು ನಿನ್ ಮುಖಕ್ಕೆ ಬಿಡ್ತೀನಿ. ಹಚ್ಚಿ ಹಚ್ಚಿ ಬಾವ, ಹಾಗಾದ್ರೆ ಸ್ವಲ್ಪ ಬೆಳಗಾಗ್ಬೋದು ನಿಮ್ ತರ. ನಂದ, ಹೆಣ್ಮಕ್ಳಿಗೆ ತಂದೆ ಹತ್ರ ಹೆಚ್ಚು ಸಲಿಗೆ ಇರುತ್ತೆ. ಅವಳು ನಿಮ್ಮನೇಲೂ ಅಷ್ಟೇ ಸಲಿಗೆ ಅಂತಿದ್ದಾಳೆ ಅಂದ್ರೆ ನಿನಗೆ ಮಾವನ ಸ್ಥಾನ ಕೊಟ್ಟಿಲ್ಲ, ತಂದೆ ಸ್ಥಾನ ಕೊಟ್ಟಿದ್ದಾಳೆ ಅಂತ ಯೋಚನೆ ಮಾಡು. ಏನೇ ಹೇಳು ನಂದ, ನಿನಗೆ ಸಿಕ್ಕಿರೋ ಸೊಸೆ ತುಂಬಾ ಲವಲವಿಕೆಯಿಂದ ಇರ್ತಾಳೆ. ಅವಳು ಲವಲವಿಕೆಯಿಂದ ಇರ್ತಾಳೆ ಅಂತ ನಿಮ್ಗೆ ಹೇಗೆ ಗೊತ್ತು? ನೀವ್ ಯಾವತ್ತೂ ಅವಳು ನೋಡೇ ಇಲ್ವಲ್ಲ? ಅದು ಏನಂದ್ರೆ, ಅದು ಭವ, ನೀವ್ ಹೇಳಿದ್ರಲ್ಲ ಅಕ್ಕಂಗೆ ಮೀನ ಕಡ್ಲೆ ಇಟ್ಟು ಹಚ್ಚಿದ್ವು ಅಂತ, ಅಷ್ಟೊಂದು ಸಲಿಗೆಯಿಂದ ಇರೋದ್ ನೋಡಿದ್ರೆ ಲವಲವಿಕೆಯಿಂದ ಇರ್ಬೋದು ಅಂತ ಲೆಕ್ಕಾಚಾರ ಅವ್ರದ್ದು. ನೀವೊಬ್ರು ಕಡಿಮೆ ಆಗಿದ್ರಿ ಹನುಮಂತಣ್ಣ ಅವಳನ್ನ ವಹಿಸ್ಕೊಂಡು ಮಾತಾಡಕ್ಕೆ. ಸರಿ ಸರಿ, ಆ ಪರ್ಮಿಷನ್ ಮನೆ ಸಾಮಾನೆಲ್ಲ ಕಳ್ಸಿದ್ರಾ? ಇಲ್ಲ, ಹೋಗಿ ಮೊದಲು ಕೆಲಸ ಮಾಡಿ. ಮೀನಮ್ಮ, ನೀನ್ ತುಂಬಾ ಕ್ಯೂಟಾಗಿ ಕಾಣ್ತಿದ್ಯಾ. ಓ, ನಾನು ಹೇಳ್ದೆ ಅಂತ ಹೆದರ್ಕೊಂಡು ಹೊಗಳುತ್ತಿದ್ಯೋ ಅಥವಾ? ನೀನ್ ಹೇಳಿದ್ದು ಅಂತಾನೆ ಹೋಗ್ಲಿದ್ದು, ಆದ್ರೆ ಅದು ಸುಳ್ಳಲ್ಲ. ನೀನ್ ಅವಾಗ ಕ್ಯೂಟಾಗಿ ಕಾಣ್ತಿರ್ತೀಯ ಅಂದ್ರೆ ಯಾವಾಗ್ಲೂ ಕ್ಯೂಟಾಗಿ ಕಾಣಿಸ್ತೀಯಾ, ಅದ್ ನಿಜ. ಥ್ಯಾಂಕ್ಸ್ ಕಣಕೇಶ್ವ. ಅದೇನೋ ಗೊತ್ತಿಲ್ಲ, ನೀನ್ ಹೊಗಳ್ತಾ ಇದ್ರೆ ನನ್ ಕೇಳಕ್ ಒಂಥರ ಖುಷಿ. ಹೌದಾ? ಹೌದು, ಲವ್ ಯು ಕಣಕೇಶ್ವ. ಎಲ್ಲಿ ನನ್ಗೊಂದು ಪಪ್ಪಿ ಕೊಡು. ಕೊಡೋ. ಅದು ಮೀನಾ, ಇವಾಗ ಬೇಡ ಕಣೆ. ಯಾಕೋ, ಏನಾಗಿದೆ ನಿನ್ಗೆ? ನಾವಿಬ್ರು ಗಂಡ ಹೆಂಡತಿ, ಒಂದ್ ಪಪ್ಪಿ ಕೊಡು ಅಂತಂದ್ರೆ ಈಗಾಗಲ್ಲ ಅಂತೀಯಲ್ಲ. ಅದು ಮೀನಾ, ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ, ಮದ್ವೆ ಆದ್ಮೇಲೆ ಎಲ್ಲೂ ಆಚೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ತಿದ್ದಲ್ಲ, ಇವತ್ತು ನಾನು ನಿನ್ನ ಆಚೆ ಕರ್ಕೊಂಡು ಹೋಗ್ತಾ ಇದೀನಿ, ಬೇಗ ರೆಡಿ ಆಗೋ. ಹೌದಾ? ನನ್ ಮುದ್ದು ಕಣೋ ನೀನು. ಹಾಗಾದ್ರೆ ನಾವ್ ಯಾವಾಗ್ಲೂ ಹೋಗ್ತಿದ್ವಲ್ಲ ಆ ದೇವಸ್ಥಾನಕ್ಕೆ ಹೋಗೋಣವಾ? ಓ, ಇವಾಗ್ಲೇ ಹೋಗೋಣವಾ? ಓ, ಆ ದೇವಸ್ಥಾನಕ್ಕೆ ಹೋಗ್ತೀವಲ್ವಾ, ಈ ಸೀರೆ ಬೇಡ, ಬೇರೆ ಸೀರೆ ಚೇಂಜ್ ಮಾಡ್ಕೋತೀನಿ. ಮೀನಾ, ಇದು ಚೆನ್ನಾಗಿದೆಯಲ್ಲ. ಇಲ್ಲ ಬೇಡ, ಬೇರೆ ಹಾಕೊಳ್ತೀನಿ, ನೀ ಆಚೆ ಹೋಗು. ಸರಿ. ಕೇಶವ, ಹಾಗೆ ಗಾಂಧಿ ಸರ್ಕಲ್ ಹತ್ರ ಪಾನಿಪುರಿ ಕೊಡಿಸ್ತೀಯಾ? ಆಮೇಲೆ ಬ್ಯಾಂಗಲ್ ಸ್ಟೋರ್ ಕರ್ಕೊಂಡು ಹೋಗು, ನಾನು ಬೊಟ್ಟು, ಓಲೆ, ಬಳೆ ಇದನ್ನೆಲ್ಲ ತಗೊಳ್ಬೇಕು. ಸರಿ ಸರಿ, ಎಲ್ಲ ಕೊಡಿಸ್ತೀನಿ. ಇವಾಗ ಲೇಟ್ ಮಾಡ್ಬೇಡ, ಬೇಗ ರೆಡಿ ಆಗು. ಹಾ ಸರಿ. ಇದೇ ಹಾಕೊಳ್ತೀನಿ, ಚೆನ್ನಾಗಿದೆ. ಎಲ್ರು ಏನ್ರ ಮಾಡ್ತಿದ್ದೀರಾ? ಹೋಗ್ರೋ ಹೋಗ್ರೋ. ನೆಕ್ಸ್ಟ್ ಟೈಮ್ ಇನ್ನೊಂದ್ ಬೆಕ್ಕು ವಿಡಿಯೋ ಬಂದಾಗ ತೋರಿಸ್ತೀನಿ ಕಣ್ರೋ, ಸಿಗೋಣ. ಏ ಕಾಡ್ ಪಾಪ, ಏನೋ ಮಾಡ್ತಿದ್ಯಾ ಇಲ್ಲಿ? ಇಲ್ಲಿ ಅಷ್ಟ್ ಬೇಗ ಇಲ್ಲಿ ಬಂದು ಎಲ್ರಿಗೂ ವಿಡಿಯೋ ತೋರಿಸ್ತಿದ್ಯಲ್ಲ? ನಮ್ ಫೋನು ನಮ್ ಇಷ್ಟ, ಒಂದ್ ವಿಡಿಯೋ ಮಾಡ್ಕೊಳಕ್ಕೆ ನಿನ್ ಪರ್ಮಿಷನ್ ಕೇಳ್ಬೇಕಾ? ಹೆಲೋ, ಫೋನ್ ಯಾರ್ದು ಅನ್ನೋದು ಮುಖ್ಯ ಅಲ್ಲ, ಆ ಫೋನ್ ಅಲ್ಲಿ ಯಾರಿದ್ದಾರೆ ಅನ್ನೋದು ಮುಖ್ಯ. ಇನ್ಯಾರಿದ್ದಾರೆ? ಯಾವ್ದೋ ವಿಡಿಯೋದಲ್ಲಿ ಕಾಮಿಡಿಯನ್ನು ಕಾಮಿಡಿ ಮಾಡಿ ಕಾಮಿಡಿ ವಿಡಿಯೋ ತೋರಿಸ್ತಾ ಇದ್ದಾನೆ. ಕಾಮಿಡಿಯನ್ನ? ಕಾಮಿಡಿಯನ್ನೇ. ಓ, ಕಾಮಿಡಿ ವಿಡಿಯೋನಾ? ಹಂಗಾದ್ರೆ ಓಕೆ. ಎಲ್ಲೋಗ್ತಾ ಇದ್ಯಾ? ನನ್ ಪಾಡಿಗೆ ನಾನು ನನ್ ಫ್ರೆಂಡ್ಸ್ ಜೊತೆ ಫನಿ ವಿಡಿಯೋಸ್ ನೋಡ್ಕೊಂಡು ಕೂತಿದ್ದೆ, ನೀನ್ ಬಂದು ಅವ್ರನ್ನ ಓಡಿಸಿ ನನ್ ಮೈಂಡ್ ಅಪ್ಸೆಟ್ ಮಾಡಿದ್ಯಾ. ಸಾರಿ ಕೇಳ್ದೆ, ಎಲ್ಲೇ ಹೋಗ್ತಿದ್ಯಾ? ಸಾರಿ ಕೇಳೆ. ಸಾರಿನಾ? ನಾನಾ?
ಏನೋ ನಿನ್ನೆ ನನ್ನಿಂದ ತಪ್ಪಾಗಿತ್ತು, ಅದಕ್ಕೆ ಸಾರಿ ಕೇಳ್ದಪ್ಪ. ಇವಾಗ ನಾನ್ ಏನ್ ಮಾಡ್ದೆ ಅಂತ ಸಾರಿ ಕೇಳಲಿ? ಏನ್ ಮಾಡ್ದೆ ಅಂತ ಹೇಳ್ಬೇಕಾ ಮರಿ? ಅಯ್ಯೋ ಬೇಡ ಬೇಡ ಬೇಡ, ಈಗೇನು ಸಾರಿ ಕೇಳ್ಬೇಕು ತಾನೆ? ಸಾರಿ. ಏಯ್, ಏನ್ ಗಾಂಚಲಿಂದ ಸಾರಿ ಕೇಳ್ತಾ ಇದ್ಯಾ? ಏನ್ ಭಿಕ್ಷೆ ಆಗ್ತಾ ಇದ್ಯಾ ನನ್ಗೆ? ರೆಸ್ಪೆಕ್ಟ್ ಇರ್ಲಿ. ಸಾರಿ. ಯಾಕೋ ಎಮೋಷನ್ ಸಾಲ್ತಿಲ್ಲ, ಇನ್ನು ಬರ್ಲಿ ಎಮೋಷನ್ಸ್. ಸಾರಿ ಕೇಳು. ಸಾರಿ. ಇದು ಇನ್ನೊಂದ್ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಎಮೋಷನ್ಸ್ ಎಲ್ಲ ಹೇಳಿದ್ರೆ ಎಷ್ಟು ಆನಂದವಾಗಿರುತ್ತೆ ಅಂದ್ರೆ. ಮಹಾಪ್ರಭುಗಳೇ ಸಾರಿ, ನನ್ನ ಕ್ಷಮಿಸ್ಬಿಡಿ. ಇನ್ನೊಂದ್ಸಲಿ ನಾನು ಈ ತರ ತಪ್ಪು ಮಾಡಲ್ಲ. ಆಯ್ತು ನಾನು ಕ್ಷಮಿಸಿದೀನಿ, ತಲೆ ಕೆಡ್ಸ್ಕೊಳ್ಬೇಡ. ನನ್ ಮನ್ಸು ನಿನ್ಗಿಂತ ದೊಡ್ಡದು. ಏನಕ್ಕೆ ಅವಾಗ ನನ್ ಕಾಲ್ಗೆ ಬೀಳ್ತಾ ಇರ್ತೀಯ? ಬೇಡ ಅಂದ್ರೂ ಬೀಳ್ತಿಯಲ್ಲೇ. ಇಟ್ಸ್ ಓಕೆ ಕಣೆ, ನಾನು ಕ್ಷಮಿಸಿದೀನಿ. ಸರಿ. ಬನ್ನೂರ್ ಕುರಿ, ಏನ್ ಸಾರಿ ಕೇಳ ಹಂಗೆ ಹೋಗ್ತಾ ಇದ್ಯಾ? ಸಾರಿ ಅಷ್ಟೇನಾ? ಮತ್ತಿನ್ನೇನ್ ಮಾಡ್ಬೇಕಿತ್ತು? ಹೊಟ್ಟೆ ಯಾಕೋ ಹಶ್ವಾಗ್ತಿದೆ. ಒಂದ್ ಕೆಲ್ಸ ಮಾಡು, ಕ್ಯಾಂಟೀನ್ಗೆ ಹೋಗಿ ನಿನ್ ದುಡ್ಡಲ್ಲೇನೆ ನಿನ್ ವರ್ಲ್ಡ್ ಫೇಮಸ್ ತವಾ ಇದೆಯಲ್ಲ ಅದ್ರ ಮೇಲೆ ದೋಸೆ ಉಯಿಸ್ಕೊಂಡ್ ಬಾ. ನೋಡುವಲ್ಲ ಬಾ, ಇದು ಜಾಸ್ತಿ ಆಯ್ತು. ಲಿಮಿಟ್ ಅಲ್ಲಿ ಇರೋ, ಇಲ್ಲ ಅಂದ್ರೆ ಅದೇ ದೋಸೆ ಪ್ಯಾನ್ ತಗೊಂಡ್ ನಿನ್ ದೋಸೆ ತರ್ತೀನಿ ಅಂತ ಅಂದೆ. ನಿಮಗೆ ಏನ್ ಬೇಕು ಸರ್? ಮಸಾಲೆ ದೋಸೆನಾ, ಖಾಲಿ ದೋಸೆನಾ, ಸೆಟ್ ದೋಸೆನಾ? ಹೇಳೇ ಇಲ್ವಲ್ಲ. ವರ್ಲ್ಡ್ ಫೇಮಸ್ ಮೈಸೂರ್ ಮಸಾಲೆ ದೋಸೆ ವಿತ್ ಬಟರ್ ಹಾಕೋಬಾ. ವಲ್ಲಭ, ದೋಸೆ ತಂದ್ಮೇಲೆ ವಿಡಿಯೋ ಡಿಲೀಟ್ ಮಾಡ್ತೀಯ ತಾನೆ? ದೋಸೆ ತಿಂದು ಆಮೇಲೆ ಯೋಚನೆ ಮಾಡ್ತೀನಿ. ಹಾಗೆಲ್ಲ ಹೇಳ್ಬೇಡ ವಲ್ಲಭ. ಒಂದ್ ಹುಡುಗಿಗೆ ಜೀವನದಲ್ಲಿ ದುಡ್ಡು ಅನ್ನೋದು ಮುಖ್ಯ ಅಲ್ಲ ಕಣೋ. ಅವಳಿಗೆ ಮಾನ, ಮರ್ಯಾದೆ, ಘನತೆ, ಗೌರವನೇ ಮುಖ್ಯ. ನಂಗೆ ಗೊತ್ತು ನೀನ್ ವಿಡಿಯೋ ಡಿಲೀಟ್ ಮಾಡ್ತೀಯಾ ಅಂತ, ಯಾಕಂದ್ರೆ ಒಂದ್ ಹೆಣ್ಮಗು ಬೆಲೆ ಏನು ಅಂತ ನಿಂಗೆ ಗೊತ್ತಲ್ವಾ? ಏನ್ ಆಕ್ಟಿಂಗ್ ಇದು! ಕ್ರೇಜಿ ಆಕ್ಟಿಂಗು. ಆಕ್ಟಿಂಗ್ ಮಾಡು ಅಂದ್ರೆ ಎಲ್ಲರಿಗೂ ರಕ್ತ ಕಣ್ಣೀರ್ ಬರ್ಸ್ಬಿಟ್ಟಲ್ಲ ಅಮೂಲ್ಯ. ಈ ಸಲ ಅವಾರ್ಡ್ ಫಿಕ್ಸ್ ನಿನ್ಗೆ, ಫಿಕ್ಸ್. ಏಯ್, ಈ ಓವರ್ ಆಕ್ಟಿಂಗ್ ಬಿಟ್ಟು ಹೋಗಿ ದೋಸೆ ಉಯ್ಕೊಂಬ. ಕರಿಬೇಕು. ನಾನ್ ಮಾಡಿಲ್ದಿರೋ ತಪ್ಪಿಗೆ ಕಾಲೇಜಲ್ಲಿ ಸಸ್ಪೆಂಡ್ ಮಾಡ್ಸಿದ್ಯಾ. ಇವಾಗ ನಿನ್ ಜುಟ್ಟು ಈ ವಲ್ಲಭನ್ ಕೈಯಲ್ಲಿದೆ. ನೋಡು ಹೆಂಗ್ ಆಡಿಸ್ತಾ ಇರ್ತೀನಿ ಅಂತ. ನೋಡೋಣ, ನಾನು ಹಿಂಗ್ ಹೇಳಿಲ್ವಾ? ಅಮ್ಮು ವಲ್ಲಭಂಗ್ ಹೋಗಿ ಪಾಯಸ ಮಾಡ್ಕೊಟ್ ಬಂದಿದ್ದಾಳೆ. ನಂಗೆ ಯಾವಾಗಿಂದನೂ ಇವಳ ಮೇಲೆ ಡೌಟ್ ಇತ್ತು, ಏನೋ ಸಮಥಿಂಗ್ ನಡೀತಾ ಇದೆ ಅಂತ. ಆದ್ರೆ ಆ ಸಮಥಿಂಗ್ ನಮ್ ಶತ್ರು ಮನೆಯವ್ರ ಜೊತೆನೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ನೋಡು. ನಮ್ಮ ಅಪ್ಪ ದೊಡ್ಡಪ್ಪ ಎಷ್ಟ್ ಸತಿ ಹೇಳಿದ್ದಾರೆ ನಮ್ ಮನೆಯವ್ರು ಯಾರು ಅವ್ರ ಜೊತೆ ಸವಾಸ ಮಾಡ್ಬಾರ್ದು ಅಂತ. ಆದ್ರೆ ನೀನು ಒಂದೇ ಸತಿಗೆ ಈ ಲೆವೆಲ್ಗೆ ಹೋಗ್ಬಿಟ್ಯಾ? ಯಾವ ಲೆವೆಲ್ಗೆ? ಮಾಡೋದೆಲ್ಲ ಮಾಡಿ ಯಾವ ಲೆವೆಲ್ಗೆ ಅಂತ ನನ್ಗೆ ಕೇಳ್ತಾ ಇದ್ಯಾ? ನಿನ್ನ ವಲ್ಲಭನ್ ಮಧ್ಯೆ ಏನ್ ನಡೀತಾ ಇದೆ? ಏನು ಇಲ್ಲ. ಏನು ಇಲ್ದೆ ಹೋದ್ರೆ ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ, ಅದು ಈ ರಾತ್ರಿ ಯಾಕೆ ಅವ್ನ್ಗ್ ಹೋಗಿ ಪಾಯಸ ಮಾಡ್ಕೊಟ್ಟೆ? ಮೊನ್ನೆ ದೇವಸ್ಥಾನದಲ್ಲಿ ಅವ್ನ್ ಸಿಕ್ಕಿದಾಗ ನನಗ್ ಕೋತಿ ಅಂದ, ಅದಕ್ಕೆ. ನೋಡೋಣ, ಕೋತಿ ಅಂದಂತೆ ಅದಕ್ಕೆ ಇವಳು ಹೋಗಿ ಪಾಯಸ ಮಾಡ್ಕೊಟ್ ಬಂದಿದ್ದಾಳೆ. ನಾಳೆ ಕತ್ತೆ ಅಂತಾನೆ ಹೋಗ್. ಜ್ಯೋತಿ ಪ್ಲೀಸ್, ನಾನ್ ಹೇಳೋದ್ನ ಪೂರ್ತಿ ಕೇಳು. ನಾನು ಅವನಿಗೆ ಬರೀ ಪಾಯಸ ಕೊಟ್ಟಿಲ್ಲ, ಅದಕ್ಕೆ ಲೂಸ್ ಮೋಷನ್ ಪೌಡರ್ ಹಾಕಿ ಕೊಟ್ಟಿದ್ದೀನಿ. ಇವತ್ ರಾತ್ರಿ ಎಲ್ಲ ಅವ್ನ್ ಬೆಡ್ರೂಮ್ ಅಲ್ಲಿ ಇರೋ ಹಾಗೆ ಇಲ್ಲ, ಬಾತ್ರೂಮ್ ಅಲ್ಲೇ ಮಲ್ಕೊಂಡ್ಬಿಡ್ಬೇಕು. ಏ ಅಮ್ಮು, ಸಾಕ್ ಸುಮ್ನೆ ಇರು. ಸುಳ್ಳು ಹೇಳಿದ್ರು ಅದು ನಂಬೋ ತರ ಇರ್ಬೇಕು. ಅಣ್ಣ, ಅವನು ಬರೀ ಕೋತಿ ಅನ್ನೋದಕ್ಕೆ ನನ್ ಪಾಯಸ ಕೊಟ್ಟಿಲ್ಲ. ಅವನು ನಿನ್ ಬಗ್ಗೆನೂ ಏನೇನೋ ಹೇಳ್ದ. ನಿಮ್ಮಣ್ಣ ಹುಡ್ತಾನೆ ಹಿಂಗ ಅಥವಾ ಬೆಳಿತಾ ಬೆಳಿತಾ ಹಿಂಗ ಅಂತ ಕೇಳ್ದ. ಅಂದ್ರೆ ಯಾವ ತರ? ಸಿಡಕ್ ಮೂತಿ ಸಿಂಗಾರಪ್ಪನ್ ತರ ಅಂತ. ಅದಕ್ಕೆ ಅಣ್ಣ ನಿನಿಗೋಸ್ಕರ ಪಾಯಸ ಮಾಡಿದೀನಿ ಅಂತ ಪುಸ್ಲಾಯಿಸಿ ಲೂಸ್ ಮೋಷನ್ ಪೌಡರ್ ಹಾಕಿರೋ ಪಾಯಸ ಕೊಟ್ಬಿಟ್ಟೆ. ಗುಡ್ ಅಮ್ಮ, ವೆರಿ ಗುಡ್. ಒಳ್ಳೆ ಕೆಲಸನೇ ಮಾಡಿದ್ಯಾ. ಇವತ್ತು ರಾತ್ರಿ ವಲ್ಲಭ ನಿದ್ದೆ ಮಾಡ್ಲೇಬಾರ್ದು. ಹಾ ಅಣ್ಣ, ಈ ಅಮೂಲ್ಯನ್ ತಂಟೆಗ್ ಬಂದ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನಾ? ನಾನ್ ನಿನ್ ತಂಗಿ ಅಣ್ಣ. ನನ್ನ ಅಣ್ಣನ್ ಬಗ್ಗೆ ಯಾರು ಮಾತಾಡಿದ್ರೆ ರಕ್ತ ಕೊತ 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 ಅಂತ ಕುದಿಯುತ್ತೆ. ಇನ್ನೊಂದು ಸಲ ನೀನ್ ಅವ್ರ ಮನೆ ಸಹವಾಸಕ್ಕೆ ಹೋಗ್ಬಾರ್ದು. ಖಂಡಿತ ಇಲ್ಲ ಅಣ್ಣ. ಆ ಲಕ್ಷ್ಮಣ ಹಾಕಿರೋ ಗೆರೆನ ಸೀತಾ ಮಾತಾ ದಾಟಿರ್ಬೋದು, ಆದ್ರೆ ಈ ಶ್ರೀಕಂಠ ಹಾಕೋ ಗೆರೆನ ಈ ಅಮ್ಮು ಯಾವತ್ತೂ ದಾಟಲ್ಲ ಅಣ್ಣ.
ನನ್ಗೆ ಯಾಕೋ ಇನ್ನೂ ಡೌಟು ನೀನ್ ಸುಳ್ಳು ಹೇಳ್ತಾ ಇದೀಯಾ ಅಂತ. ನೀನೇ ತಾನೇ ಹೇಳಿದ್ದು ಸುಳ್ಳು ಹೇಳಿದ್ರೆ ನಂಬೋ ರೀತಿ ಇರ್ಬೇಕು ಅಂತ. ಅದಕ್ಕೆ ತಲೆ ಮೇಲೆ ಹೊಡ್ದಂಗೆ ಸತ್ಯ ಹೇಳ್ದೆ. ಏನು ಇಷ್ಟೊತ್ತಾದ್ರೂ ಪಾಪ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲೋಗಿರ್ತಾನೆ? ಲಂಡನ್ ಅಲ್ಲಿ ಸೆಟ್ಲ್ ಆಗಿರ್ತಾನೆ. ಆದ್ರೂ ಈ ವೇಷದಲ್ಲಿ ಅವನೊಂದ್ಸಲ ನೋಡ್ಬೇಕಲ್ಲ. ಅಯ್ಯೋ ಯಪ್ಪ ಹೊಟ್ಟೆ ನೋವು. ಓ ಯಾರಿಗ್ ಬೇಕಪ್ಪ ಇದು? ಯಪ್ಪ ಸುಸ್ತಾಯ್ತು, ಹೊಟ್ಟೆ ಎಲ್ಲ ಗುಳು 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 ಅಂತ ಇದೆಯಲ್ಲ. ಓ ನನ್ ಕಷ್ಟ ಯಾರಿಗ ಹೇಳ್ಕೊಳ್ಳಿ ದೇವ್ರೆ. ಕಡ್ಬಪ್ಪ ಏನೋ ಆಯ್ತು? ಲೇ ಕರಿಬೇಕು, ನೀನ್ ಕೊಟ್ಟಿದ್ ಪಾಯಸ ಕುಡಿದು 4 ಸಲ ವಾಶ್ರೂಮ್ ಹೋದೆ ಕಣೆ. ಹೊಟ್ಟೆ ಎಲ್ಲ ಒಂಥರ ಗಳ 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 ಅಂತ ಅನ್ನಿಸ್ತಾ ಇದೆ. ನನಗ್ ಬುದ್ಧಿ ಬಂದಾಗಿಂದ ಇಷ್ಟು ಸಲ ವಾಶ್ರೂಮ್ಗೆ ಹೋಗಿಲ್ಲ ಕಣೆ. ಇನ್ನೊಂದ್ 3-4 ಸಲ ವಾಶ್ರೂಮ್ಗೆ ಏನಾದ್ರು ಹೋದ್ರೆ ಪಕ್ಕ ಹೊಗೆ.com. ಹೌದಾ? ಯಾಕೀಗಾಯ್ತು ವಲ್ಲಭ? ನಾನು ಒಂದ್ ಲೋಟ ಟೇಸ್ಟಿಂಗ್ ಅಂತ ಕುಡ್ದ್ನಲ್ಲ, ನನಗೇನು ಹಾಗೆ ಇಲ್ಲ. ನಿನಗೇನಾಯ್ತು? ಅದಕ್ಕೆ ವಲ್ಲಭ ಹೇಳೋದು ಬೇರೆಯವ್ರನ್ನ ಗೋಳೈಕೊಂಬಾರ್ದು ಅಂತ. ಅಂತದ್ರಲ್ಲೂ ನನ್ನಂತ ಪಾಪದವ್ರನ್ನ ಗೋಳೈಕೊಂಡ್ರೆ ದೇವ್ರ ಇಂಥದ್ದೇ ಶಿಕ್ಷೆ ಕೊಡೋದು. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಕರಿಬೇಕೆ, ನನಗೆ ಲೂಸ್ ಮೋಷನ್ ಟ್ಯಾಬ್ಲೆಟ್ ಹಾಕ್ಬಿಟ್ಟು ಪಾಯಸ ಕೊಡ್ತೀಯಾ? ಆ ಪಾಯಸ ನಾನ್ ಕುಡ್ದೇ ಇಲ್ಲ. ಪಾಪ ನಮ್ಮ ಮಾಮ ಕುಡ್ದು ಒದ್ದಾಡ್ತಾ ಇದಾರೆ. ಅಲ್ಲ ಕಣೆ, ಈ ವಿಡಿಯೋ ಇದೆ ಅಂತ ಗೊತ್ತಿದ್ರು ಸ್ವಲ್ಪನಾದ್ರೂ ಭಯ ಭಕ್ತಿ ಅನ್ನೋದೇ ಇಲ್ವಲ್ಲ ನಿನ್ಗೆ? ಯಾಕೆ ನಿಮ್ಮ ಅಪ್ಪಂಗ್ ಕಳಿಸ್ಬೇಕಾ? ಮತ್ತೆ ನೀನ್ ಈ ಲೆವೆಲ್ಗೆ ನಂಗೆ ಟಾರ್ಚರ್ ಕೊಟ್ರೆ ನಾನ್ ಸುಮ್ನೆ ಇರ್ಬೇಕಾ? ಅದಕ್ಕೆ ನಾನ್ ಬೇದಿ ಮಾತ್ರ ಹಾಕೊಟ್ಟಿದ್ದು. ಪಾಪ ಅದನ್ನ ಸುಂದ್ರು ಚಿಕ್ಕಪ್ಪ ಕುಡಿದ್ಬಿಟ್ರು. ಇರ್ಬೇಕ್ ಕಣೆ ನೀನು. ನನ್ಗಾಗ್ಲೇ ಡೌಟ್ ಇತ್ತು, ಅದಕ್ಕೆ ನೀನ್ ಕೇಳಿದ್ದು. ಅದು ಸೂರ್ಯ ವಂಶದ ಗಸಗಸೆ ಪಾಯಸನ ಅಂತ. ಆದ್ರೆ ನೀನು ಸೂರ್ಯಕಾಂತ್ ವಂಶದ ಸಾವಿಗೆ ಪಾಯಸ ಕೊಡ್ತೀಯಾ? ಏಯ್, ನನ್ ವಂಶದ ಬಗ್ಗೆ ಎಲ್ಲ ಮಾತಾಡ್ಬೇಡ. ಏನ್ ಮಾಡ್ಕೊಳ್ತೀಯಾ ನೀನ್? ಈ ತರ ರೋಪಕದ್ ನೋಡಿ ನಿಮ್ಮ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ರು ಬರ್ಲಿ, ಎಲ್ರಿಗೂನು ಲೈವ್ ಟೆಲಿಕಾಸ್ಟ್ ಮಾಡ್ಬಿಡ್ತೀನಿ. ಸರಿ, ಇವಾಗ ನಾನ್ ಏನ್ ಮಾಡ್ಬೇಕು ಹೇಳು? ನಾನ್ ಕಣ್ಣೆದ್ರುಗಡೆ 20 ಸೆಕೆಂಡ್ ಇದ್ರೂನು ವಿಡಿಯೋನ ವೈರಲ್ ಮಾಡ್ಬಿಡ್ತೀನಿ. ಓಡೋ ಆಗ ನೀನ್ ಓಡು ಅಂತ ಅಂದ್ರೆ ಓಡೆ. ವಿಡಿಯೋ ಸೇಫ್. ಮೊಬೈಲು ಅಯ್ಯೋ, ಕಲ್ಲೆಸಿಯಕ್ ಹೋಗಿ ಫೋನೇ ಎಸ್ಬಿಟ್ನಲ್ಲ. ಇದ್ದಿದ್ ಒಂದೇ ಒಂದ್ ಬಂಗಾರದಂತ ಫೋನು. ಅಪ್ಪ ಕೇಳಿದ್ರೆ ಏನ್ ಮಾಡ್ಲಿ? ಈ ಕರಿಬೇಕಿಂದ ನನ್ ಮೊಬೈಲ್ ಹೊಡೆದೋದಂಗಾಗೋಯ್ತಲ್ಲ. ಆನು ಆಯ್ತಾ ಇಲ್ಲ.